ಹಾಯ್. ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾವು ಹೇಗೆ ನಮ್ಮ ಹೆಲ್ತ್ನ ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೋದು ಅಂತ. ಇವಾಗ ನೀವು ಚೆಕ್ ಮಾಡಿಕೊಂಡ್ರೆ ಒಂದು 20-30 ವರ್ಷದ ಹಿಂದಕ್ಕೂ ಇವಾಗಲೂ ಆರೋಗ್ಯದಲ್ಲಿ ಸಮಸ್ಯೆಗಳು ದಿನ 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 ಜಾಸ್ತಿ ಆಗ್ತಿದೆ. ಪ್ರತಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆದಿಂದ ಟ್ಯಾಬ್ಲೆಟ್ಸ್ ಏನೋ ಒಂದು ಯೂಸ್ ಮಾಡ್ತಾ ಇದ್ದಾರೆ. ಓವರ್ ವೇಟ್, ಒಬೆಸಿಟಿ ಇದೆಲ್ಲ ಜಾಸ್ತಿ ಆಗ್ತಿದೆ. ಇದೆಲ್ಲ ಆಗ್ತಿರೋದು ನಾವೇನು ಊಟ ಮಾಡ್ತೀರಿ, ಊಟದಲ್ಲಿ ಸತ್ವಗಳಿಲ್ಲ, ಕ್ಯಾಲರಿ ಜಾಸ್ತಿ ಇದೆ, ಏನು ಬೇಕಾಗಿರೋವಂಥ ಅಂಶ ಕಡಿಮೆ ಇದೆ, ಬೇಡದೇ ಇರೋವಂಥ ಅಂಶ ಜಾಸ್ತಿ ಇದೆ. ಮತ್ತು ಅದ್ರ ಮೇಲೆ ನಾವು ಜಂಕ್ ಫುಡ್ಸ್ ಜಾಸ್ತಿ ತಿಂತೀವಿ. ಮತ್ತು ನಮ್ಮದು ಅಭ್ಯಾಸಗಳು ಕೆಟ್ಟಿದೆ. ಅಭ್ಯಾಸ ಅಂದರೆ ಲೇಟಾಗಿ ಊಟ ಮಾಡೋದು, ಲೇಟಾಗಿ ಮಲಗೋದು, ಲೇಟ್ ನೈಟ್ ಮೂವೀಸ್ ನೋಡೋದು, ಗೇಮ್ಸ್ ಆಡೋದು, ಈ ಅಭ್ಯಾಸಗಳೆಲ್ಲ ಕೆಡೋದ್ರಿಂದನೂ ನಮ್ಮ ಆರೋಗ್ಯ ದಿನ ದಿನ ಕೆಡ್ತಿದೆ. ಮತ್ತು ಮೂರನೇದು ನಮ್ಮ ಯೋಚನೆ ಕೆಡ್ತಿದೆ. ಯೋಚನೆ ಅಂದರೆ ಮುಂಚೆ ತುಂಬ ಪಾಸಿಟಿವಾಗಿ ಯೋಚನೆ ಮಾಡ್ತಿದ್ರು, ಎಲ್ಲ ಕೆಲಸನೂ ಆಗತ್ತೆ ಅಂತಿದ್ರು. ಆದರೆ ಇವಾಗ ಎಲ್ಲ ಕೆಲಸನೂ ಆಗಲ್ಲ, ಅಂದರೆ ನೆಗೆಟಿವ್ ಯೋಚನೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಮೂರೂ ನಮ್ಮ ಆರೋಗ್ಯ ದಿನ ದಿನ ಕೆಡಿಸ್ತಿದೆ. ನಾವು ಏನಾದರೂ ಹೆಲ್ತಿ ಲೈಫ್ ಲೀಡ್ ಮಾಡಬೇಕು ಅಂದರೆ ನಾವು ಪ್ರತಿ ಊಟದಲ್ಲಿ ಸತ್ವ ಇರೋಂಗೆ ನೋಡ್ಕೋಬೇಕು, ಅಭ್ಯಾಸಗಳು ಚೆನ್ನಾಗಿರಬೇಕು, ಯೋಚನೆ ಚೆನ್ನಾಗಿರಬೇಕು. ಅವಾಗ ನಾವು ಹೆಲ್ತಿ